ಹೋಗ್ತೀನಿ. ಹಾಗೆ ತಮಿಳುನಾಡಿನ ರಿಸಲ್ಟ್ ಅನ್ನು ನೋಡ್ತಾ ಇದ್ವಿ. ತಮಿಳುನಾಡಿನಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ ವಿಜಯ್. ಯಾಕಂದ್ರೆ 66 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಟಿವಿಕೆ ಹೊಂದಿದೆ. ಟಿವಿಕೆ ಸಿಂಗಲ್ ಪಾರ್ಟಿಯಾಗಿ 67ಕ್ಕೂ ಅಧಿಕ ಲೀಡನ್ನು ಪಡ್ಕೊಂಡಿದೆ. 67ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ಟಿವಿಕೆ ಮುನ್ನಡೆಯನ್ನು ಹೊಂದಿದೆ. ಲೀಡ್ನಲ್ಲಿ ಡಿಎಂಕೆಯನ್ನು ಕೂಡ ವಿಜಯ್ ಹಿಂದಿಕ್ಕಿದ್ದಾರೆ. ಡಿಎಂಕೆ ಅಣ್ಣಾ ಡಿಎಂಕೆಯನ್ನು ಹಿಂದಿಕ್ಕಿ ವಿಜಯ್ ಅವರ ಓಟ ಸಾಗ್ತಾ ಇದೆ. ಖಂಡಿತವಾಗ್ಲೂ ಕೂಡ 80ರ ದಶಕದಲ್ಲಿ ಭಾರತದಲ್ಲಿ, ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಹೇಗೆ ಸಿನಿಮಾ ಸ್ಟಾರ್ಗಳು ಚುನಾವಣೆಗೆ ಎಂಟ್ರಿ ಕೊಟ್ಟಾಗ ಒಂದು ಕಮಾಲ್ ಮಾಡಿದ್ರು, ಅದೇ ಕಮಾಲನ್ನು 21ನೇ ಶತಮಾನದಲ್ಲೂ ಕೂಡ ಮಾಡೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ವಿಜಯ್ ಅವರು ತೋರಿಸ್ತಾ ಇದ್ದಾರೆ. ವಿಜಯ್ ಅವರು ಮುನ್ನಡೆಯನ್ನು, ಅವರ ಪಕ್ಷ ಮುನ್ನಡೆಯನ್ನು ಹೊಂದಿರುವಂಥದ್ದು. ಬಾಗಲಕೋಟೆಯಲ್ಲಿ ಈಗಾಗಲೇ 2ನೇ ಸುತ್ತಿನ ಮತ ಎಣಿಕೆಯ ನಂತರವೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ನ ಮತಗಳ ಮುನ್ನಡೆ ಈಗ ಕಾಂಗ್ರೆಸ್ಗೆ ಒಟ್ಟು ಬಂದಿರುವಂತಹ ಮತಗಳು 10,996 ಆದರೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ 5,980 ಮತಗಳು ಮಾತ್ರ ಲಭಿಸಿರುವಂಥದ್ದು. ಸರಿಸುಮಾರು 5,000 ಮತಗಳ 5,016 ಮತಗಳ ಮುನ್ನಡೆಯನ್ನ ಈಗಾಗಲೇ ಕಾಂಗ್ರೆಸ್ ಆರಂಭಿಕ 2 ಸುತ್ತುಗಳಲ್ಲಿ ಪಡ್ಕೊಂಡಿದೆ. ಬಾಗಲಕೋಟೆಯ ಮೊದಲ ಸುತ್ತು ಮತ್ತು 2ನೇ ಸುತ್ತು ಎರಡರಲ್ಲೂ ಕೂಡ ಈಗ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ. 5,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ ಹೊಂದಿರುವಂಥದ್ದು. ಅಲ್ಲಿಯ ಗ್ರಾಮೀಣ ಭಾಗಗಳಲ್ಲಿ ಕಾಂಗ್ರೆಸ್ನ ಪಾಪ್ಯುಲಾರಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು. ಹೀಗಾಗಿ ಕಾಂಗ್ರೆಸ್ಗೆ ಆರಂಭಿಕವಾದಂಥ ಮುನ್ನಡೆ ದೊಡ್ಡ ಮಟ್ಟದಲ್ಲೇ ಸಿಗ್ತಾ ಇದೆ. ಅದು ರಿಸಲ್ಟಲ್ಲೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಈಗಾಗಲೇ ಉಮೇಶ್ ಮೇಟಿಯವರು 5,016 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. 10,996 ಮತಗಳನ್ನು ಈಗಾಗಲೇ ಅವರು ಪಡೆದಿದ್ದಾರೆ. ಹಾಗೆಯೇ ದಾವಣಗೆರೆ ದಕ್ಷಿಣದ ಮತಕ್ಷೇತ್ರಕ್ಕೆ ಬಂದಾಗ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿಗೆ ದಾವಣಗೆರೆಯಲ್ಲಿ ಮುನ್ನಡೆ ಸಿಕ್ಕಿದೆ. ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅದರಲ್ಲಿ ಬಿಜೆಪಿಗೆ ವೆರಿ ಕ್ಲಿಯರ್ ಆದಂತಹ ಮುನ್ನಡೆ ಈಗಾಗಲೇ ಸಿಕ್ಕಿರುವಂಥದ್ದು. ಮೊದಲ ಸುತ್ತಿನಲ್ಲಿ 577 ಮತಗಳ ಅಂತರದ ಮುನ್ನಡೆಯನ್ನು ಭಾರತೀಯ ಜನತಾ ಪಕ್ಷ ಸಾಧಿಸಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಮುನ್ನಡೆ ಸಿಕ್ಕಿರುವಂಥದ್ದು ಮೊದಲ ಸುತ್ತಿನಲ್ಲಿ ಬಿಜೆಪಿ ಮುನ್ನಡೆಯನ್ನು ಹೊಂದಿದೆ. ನೋಡಿ, ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟ 3ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ. ಎಐಎಡಿಎಂಕೆ ಮೈತ್ರಿಕೂಟ 53 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರೆ ಟಿವಿಕೆ ಈಗಾಗಲೇ 68 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಡಿಎಂಕೆ ಮತ್ತು ಎಐಎಡಿಎಂಕೆಗೆ ಟಿವಿಕೆ ಶಾಕ್ ಕೊಟ್ಟಿರೋದು ಒಂದು ಭಾಗ ಆದರೆ ಡಿಎಂಕೆ ಕಂಪ್ಲೀಟ್ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು, ಸಂಪೂರ್ಣವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ಇಲ್ಲಿ ಡಿಎಂಕೆ ಮೈತ್ರಿಕೂಟ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಪ್ರತಿಪಕ್ಷದ ಪೈಪೋಟಿ ನಡೀತಾ ಇದ್ರೆ ಟಿವಿಕೆ ಬಹಳ ಮುಂಚೂಣಿಯಲ್ಲಿ ಸಾಗ್ತಾ ಇದೆ. 173 ಸೀಟ್ಗಳ ಪೈಕಿ 67 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆ, 68 ಸ್ಥಾನಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಹೊಂದಿದೆ. 53 ಕಡೆಗಳಲ್ಲಿ ಎಐಎಡಿಎಂಕೆ ಕೇವಲ 50 ಸೀಟ್ಗಳಲ್ಲಿ 51 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. 70ಕ್ಕೆ ಈಗ ತಲುಪಿದೆ. 174ರ ಪೈಕಿ 70 ಸೀಟ್ಗಳಲ್ಲಿ ಈಗ ಟಿವಿಕೆ ಮುನ್ನಡೆಯನ್ನು ಸಾಧಿಸಿದೆ. ತ್ರಿಕೋನ ಸ್ಪರ್ಧೆ ಯಾವ ಕಡೆಗೂ ಕೂಡ ಗೆಲುವನ್ನ ನಿಲ್ಲಿಸಬಹುದು ಅನ್ನೋ ರೀತಿಯಲ್ಲಿ ಈ ಬಾರಿಯ ಫಲಿತಾಂಶ ಗೋಚರಿಸ್ತಾ ಇದೆ ತಮಿಳುನಾಡಿಗೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ವರ್ಸಸ್ ಬಿಜೆಪಿ 111, 121, ಬಿಜೆಪಿ 121 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ತಮಿಳುನಾಡು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಎಲ್ಲ ರೀತಿಯಾದಂತಹ ಸಮೀಕ್ಷೆಗಳನ್ನು ಉಲ್ಟಾ ಪಲ್ಟಾ ಮಾಡ್ತಾ ಇದೆ. ಯಾವ ಸಮೀಕ್ಷೆಗಳು ಟಿವಿಕೆಗೆ ಅತಿ ಹೆಚ್ಚು ಸ್ಥಾನಗಳು ಬರುತ್ತೆ ಅಂತ ಹೇಳಿ ಹೇಳಿದ್ರು, ಅವರು ಕೂಡ ಅತಿ ಹೆಚ್ಚು ಸ್ಥಾನ ಟಿವಿಕೆಗೆ ಬಂದಾಗ ಅದು ಎಐಎಡಿಎಂಕೆ ಮೈತ್ರಿಕೂಟದ ಮತಗಳನ್ನೇ ಎಳ್ಕೊಂಡು ಹೋಗ್ತಾರೆ. ಹಾಗಾಗಿ ಎಐಎಡಿಎಂಕೆ 30ಕ್ಕಿಂತ ಕಡಿಮೆ ಬರಬಹುದು ಅಂತ ಹೇಳುವಂಥದ್ದು ಅಂದಾಜಿಸಿದ್ರು. ಆದರೆ ಹಾಗೆ ಗೋಚರಿಸ್ತಾ ಇಲ್ಲ. ಇಲ್ಲಿ ತಮಿಳುನಾಡಿನಲ್ಲಿ ನಟ ವಿಜಯ್ ಫುಲ್ ಕಮಾಲ್ ಮಾಡಿದ್ದಾರೆ. ತಮಿಳು ಜನರ ಮನ ಗೆಲ್ಲೋದ್ರ ಕಡೆಗೆ ಮಾಡಿದಂತಹ ಪ್ರಯತ್ನ ಯಶಸ್ವಿಯಾದಂತೆ ಗೋಚರಿಸ್ತಾ ಇದೆ. ಬಹಳಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿಯ ಜನರಿಗೆ. ಅವರ ಸಿನಿಮಾ ಸ್ಟೈಲ್ನ ಡೈಲಾಗ್ಗಳು, ಅವರ ಅತಿದೊಡ್ಡ ರ್ಯಾಲಿಗಳು ಇವೆಲ್ಲವೂ ಕೂಡ ಜನ ಮೆಚ್ಚುಗೆಯನ್ನು ಪಡೆದಿದ್ದಾವ ಅಂತೇಳಿ. ಮತ್ತು ವಿಶೇಷವಾಗಿ ನಾಯಕನ್ ಸಿನಿಮಾದ ರಿಲೀಸ್ಗೆ ಸಂಬಂಧಪಟ್ಟಂತೆ ಆದಂತಹ ಗೊಂದಲಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅಡಚಣೆಗಳು ಇವು ಕೂಡ ಚುನಾವಣೆಯಲ್ಲಿ ಒಂದು ವಸ್ತುವಾಗಿಯೇ ಇತ್ತು. ಸಿನಿಮಾವೂ ಕೂಡ ಒಂದು ಚುನಾವಣೆಯ ವಸ್ತುವಾಯಿತು ತಮಿಳುನಾಡಿನ ಚುನಾವಣೆಯ ಪಾಲಿಗೆ. 73 ಸೀಟ್ಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಟಿವಿಕೆ. ಅವರಿಗೆ ಬಲಿಷ್ಠವಾದಂತಹ ಕಾರ್ಯಕರ್ತರ ಪಡೆ ಇರಲಿಲ್ಲ. ಚುನಾವಣಾ ತಂತ್ರಗಾರಿಕೆಗಳನ್ನು ಹೆಣಿಯೋದಕ್ಕೆ ಬೇಕಾದಂತಹ ಬಹಳ ದೊಡ್ಡ ಮಾಸ್ಟರ್ ಮೈಂಡ್ಗಳು ಅವರ ಜೊತೆಗೆ ಇರಲಿಲ್ಲ. ಬಹಳ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್ಸ್ ಅವರ ಜೊತೆಗೆ ಇರಲಿಲ್ಲ. ಆದರೆ ಅವರಲ್ಲಿ ತಮಿಳು ಜನರನ್ನು
ಸೆಳೆಯುವಂತಹ ಒಂದು ಶಕ್ತಿ ಇತ್ತು. ಬಹುಶಃ ಅದು ಇಲ್ಲಿ ಕೆಲಸ ಮಾಡದಂತೆ ಗೋಚರಿಸ್ತಾ ಇದೆ. ಇದೇ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲ, ಆದರೆ ಆರಂಭಿಕ ಟ್ರೆಂಡ್ ಸಹಜವಾಗಿಯೇ TVKಯನ್ನ ಜನ ಒಪ್ಪಿಕೊಳ್ತಾ ಇದ್ದಾರೆ, ಅದನ್ನು ಸ್ವೀಕರಿಸ್ತಾ ಇದ್ದಾರೆ, ಅವ್ರನ್ನ ಗೌರವಿಸ್ತಾ ಇದ್ದಾರೆ, ಅವ್ರನ್ನ ಹತ್ರಕ್ಕೆ ಬಿಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ನಮ್ಮ ಮುಂದಿರುವಂಥದ್ದು. 73 ಸೀಟ್ಗಳಲ್ಲಿ ಈಗಾಗಲೇ TVK ಮುನ್ನಡೆಯನ್ನು ಸಾಧಿಸಿದೆ.